ಇದನ್ನೇ ಸೈಡಲ್ಲಿ ನೋಡಿ. ನಮಸ್ಕಾರ. ನಾವು ಗಂಗಶೆಟ್ಟಿ ಲೇಕಲ್ಲಿ ಇದ್ದೀವಿ ಇವತ್ತಿನ ದಿನ. ಲಾಸ್ಟ್ ಇಯರು ಗಿಡಗಳು ನೆಟ್ಟಿದ್ವಿ. ನಾವು ಈ ಒಂದು ವಿಶೇಷ ಈ ಲೇಕಲ್ಲಿ ಏನಂದರೆ ಬರೀ ಹಣ್ಣು ಗಿಡಗಳೇ ಇಡ್ತಾ ಇದ್ದೀವಿ. ಹಲಸು, ಮಾವು, ನೇರಳೆ, ಚಕೋತ ಮತ್ತು ಸೀತಾಫಲ ಇಂಥದ್ದೇ. ಏಕೆ ಅಂದರೆ ಈ ನೆಕ್ಸ್ಟ್ ಜನ್ರೇಷನ್ ಹುಡುಗರು ಮರ ಹತ್ತಿ ತಿನ್ನಬೇಕು ಮತ್ತು ಪಕ್ಷಿಗಳು ಕೂಡ ಜಾಸ್ತಿ ಬರಬೇಕು. ಆ ಒಂದು ದೃಷ್ಟಿಯಲ್ಲಿ ನಾವು ಬರೀ ಹಣ್ಣು ಗಿಡಗಳೇ ನೆಡ್ತಾ ಇದ್ದೀವಿ. ಈ ದೃಷ್ಟಿಯಲ್ಲಿ ನೋಡೋದಾದರೆ ನೆಕ್ಸ್ಟ್ ಜನ್ರೇಷನ್ ಹುಡುಗರು ಇವತ್ತೇ ನೋಡ್ಬೋದು. ಇವತ್ತಿನ ಕಾಲದಲ್ಲಿ ಹುಡುಗರು, ಡ್ಯಾಡಿ ನನಗೊಂದು ಕೆ ಜಿ ಸೀತಾಫಲ ಬೇಕು, 1 ಕೆ ಜಿ ಸಪೋಟ ಬೇಕು ಅಂದರೆ ಗಾಡಿಯಲ್ಲಿ ತೊಗೊಂಡೋಗಿ ಇಮಿಡಿಯೇಟಾಗಿ ಕೊಡ್ತಾರೆ. ಅದ್ರ ಬೆಲೆ ಅವ್ರ ತಂದೆ ತಾಯಿಗಳು ಗೊತ್ತಿರುತ್ತೆ, ಮಕ್ಕಳು ಗೊತ್ತಿರಲ್ಲ. ಆದರೆ ಈ ಹಣ್ಣು ಗಿಡಗಳಲ್ಲಿ ಹತ್ತು ತಿಂದಾಗ ಅವನು ಬರ್ತಾನೆ, ಸೋಷಿಯಲ್ ಗ್ಯಾದರಿಂಗ್ ಇರುತ್ತೆ, ಮರ ಹತ್ತಾನೆ, ಬ್ಯಾಲೆನ್ಸಿಂಗ್ ಹೆಂಗೆ ಮಾಡಬೇಕು ಅಂತ ಸಿಗುತ್ತೆ ಅವನಿಗೆ. ಅದಾದಮೇಲೆ ಅವನದೇ ಆದ ಪಡೆ ಕಟ್ಕೋತಾನೆ, ಸಪೋರ್ಟ್ ಸಿಗುತ್ತೆ, ಇಳಿಯೋದು, ಹತ್ತೋದು ಮತ್ತು ಇದೆಲ್ಲ ಕಲಿತಾನೆ. ಯಾವುದು ರಂಬೆ ಹತ್ತಬೇಕು, ಮರ ಯಾವುದು, ಹಣ್ಣು ಯಾವುದು, ಕಾಯಿ ಯಾವುದು, ಇಂಥದ್ದೆಲ್ಲ ಆಸ್ಪೆಕ್ಟ್ಸು ಹುಡುಗರು ಕಲಿತಾರೆ. ಆ ದೃಷ್ಟಿಯಿಂದ ಎಲ್ಲ ಹಣ್ಣು ಗಿಡಗಳೇ ಆಗ್ತಾ ಇರೋದು. ಸೊ ಯಥೇಚ್ಛವಾಗಿ ಪಕ್ಷಿ ಬರಲಿ, ನೆಕ್ಸ್ಟ್ ಜನರೇಷನ್ ಹುಡುಗರು ಬಲವಾಗಿ ಬೆಳೀಲಿ ಅಂತ ನಾವು ಗಂಗಶೆಟ್ಟಿ ವಾಲಂಟಿಯರ್ಸ್ ಪರವಾಗಿ ಹಾರೈಸ್ತಾ ಇದ್ದೀವಿ. ನಮಸ್ಕಾರ. ಥ್ಯಾಂಕ್ ಯು.